ರಾಜ್ಯದ ಗುತ್ತಿಗೆದಾರರಿಗೆ ಸಿಎಂ ಡಿಕೆ ಶಿವಕುಮಾರ್ ಈಗ ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ. ಬಹುದಿನಗಳ ಬೇಡಿಕೆ ಇತ್ತು ನೋಡಿ, ಆ ಬೇಡಿಕೆಯನ್ನ ಈಗ ಡಿಕೆ ಶಿವಕುಮಾರ್ ಸರ್ಕಾರ ಈಡೇರಿಸಿದೆ. 2-3 ತಿಂಗಳಲ್ಲಿ ಗುತ್ತಿಗೆದಾರರ ಬಾಕಿ ಕ್ಲಿಯರ್ ಆಗಲಿದೆ. ಇನ್ನು ಬಾಕಿ ಬಿಲ್ ಪಾವತಿ ಮಾಡುವಂತೆ ಸಾಕಷ್ಟು ಸಮರಗಳಾಗಿತ್ತು ಗುತ್ತಿಗೆದಾರರಿಂದ. ಇದೀಗ ಗುತ್ತಿಗೆದಾರರಿಗೆ ಗುಡ್ ನ್ಯೂಸ್ ಇದು. ಬಹುದಿನಗಳ ಬೇಡಿಕೆಯನ್ನ ಡಿಕೆ ಸರ್ಕಾರ ಈಡೇರಿಸಿದೆ. 2-3 ತಿಂಗಳಲ್ಲಿ ಗುತ್ತಿಗೆದಾರರ ಬಾಕಿ ಪೇಮೆಂಟ್ ಏನಿದೆ ಅದು ಕ್ಲಿಯರ್ ಆಗುತ್ತೆ. ಬಾಕಿ ಬಿಲ್ ಪಾವತಿಸಲು ಗುತ್ತಿಗೆದಾರರ ಮಹಾ ಸಮರ ನಡೆದಿತ್ತು. ಪಾವತಿ ಮಾಡಿ ಅಂತ ರಾಜ್ಯಾದ್ಯಂತ ಗುತ್ತಿಗೆದಾರರಿಂದ ದೊಡ್ಡ ಹೋರಾಟವನ್ನು ಮಾಡಲಾಗಿತ್ತು. ಇನ್ನು ವಿವಿಧ ಇಲಾಖೆಗಳಿಂದ 37,370 ಕೋಟಿ ಬಿಲ್ ಬಾಕಿ ಇತ್ತು. ಬಾಕಿ ಬಿಲ್ ಕ್ಲಿಯರ್ ಮಾಡುವ ಭರವಸೆಯನ್ನ ಸಿಎಂ ಕೊಟ್ಟಿದ್ರು. ಸರ್ಕಾರದ ಮೇಲೆ ಗುತ್ತಿಗೆದಾರರಿಂದ ಸಾಕಷ್ಟು ಆರೋಪವನ್ನ ಮಾಡಲಾಗ್ತಾ ಇತ್ತು. ಈಗ ಬಿಲ್ ಪಾವತಿಗೆ ಕಮಿಷನ್ ಕೇಳ್ತಿದ್ದಾರೆ ಅಂತ ಕೂಡ ಆರೋಪವನ್ನ ಮಾಡಲಾಗಿತ್ತು. ಇತ್ತೀಚೆಗೆ ಸಿಎಂ ಡಿಕೆ ಶಿವಕುಮಾರನ್ನ ಗುತ್ತಿಗೆದಾರರು ಭೇಟಿ ಮಾಡಿದ್ರು, ದೂರನ್ನ ನೀಡಿದ್ರು. ಗುತ್ತಿಗೆದಾರರಿಗೆ ಸಿಎಂ ಡಿಕೆ ಶಿವಕುಮಾರ್ ಕಡೆಯಿಂದ ಈಗ ಗುಡ್ ರೆಸ್ಪಾನ್ಸ್ ಸಿಕ್ಕಿತ್ತು. ಸೆಪ್ಟೆಂಬರ್ ವೇಳೆಗೆ ಬಿಲ್ ಕ್ಲಿಯರ್ ಮಾಡಲು ಡಿಕೆ ಶಿವಕುಮಾರ್ ಈಗ ಅಸ್ತು ಅಂತ ಹೇಳಿದ್ದಾರೆ. ರಾಜ್ಯದ ಗುತ್ತಿಗೆದಾರರಿಗೆ ಸಿಎಂ ಡಿಕೆ ಶಿವಕುಮಾರ್ ಈಗ ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ. ಬಹುದಿನಗಳ ಬೇಡಿಕೆ ಏನಿತ್ತು, ಬೇಡಿಕೆಯನ್ನ ಈಗ ಡಿಕೆ ಸರ್ಕಾರ ಈಡೇರಿಸಿದೆ. 2-3 ತಿಂಗಳಲ್ಲಿ ಗುತ್ತಿಗೆದಾರರ ಬಾಕಿ ಕ್ಲಿಯರ್ ಆಗಲಿದೆ. ಏನು ಬಿಲ್ ಬಾಕಿಯ ಲೆಕ್ಕ ನೋಡ್ತಾ ಇದ್ರೆ BDA 2,600 ಕೋಟಿ ಇತ್ತು. ಜಲಸಂಪನ್ಮೂಲಕ್ಕೆ 13 ಕೋಟಿ ಇತ್ತು. ಲೋಕೋಪಯೋಗಿ ಇಲಾಖೆಗೆ 13,000 ಕೋಟಿ, RDPRಗೆ 3,800 ಕೋಟಿ ರೂಪಾಯಿ ಇತ್ತು ಬಾಕಿ. ಇನ್ನು ಸಣ್ಣ ನೀರಾವರಿ ಇಲಾಖೆಯಲ್ಲಿ 3,000 ಕೋಟಿ, ವಸತಿ ಮತ್ತು ಬಫ್ಕ್ ಇಂದ 2,600 ಕೋಟಿ ಹಣ ಅಂದರೆ ಬಿಲ್ ಪಾವತಿ ಇತ್ತು. ಗಣಿ ಮತ್ತು ಭೂ ವಿಜ್ಞಾನ 2,600 ಕೋಟಿ ಬಿಲ್ ಬಾಕಿ ಇತ್ತು. ನಗರಾಭಿವೃದ್ಧಿ 2,000 ಕೋಟಿ ಹಣ ಏನು ಬಿಲ್ ಬಾಕಿ ಇತ್ತು. ಕಾರ್ಮಿಕ ಇಲಾಖೆ 2,000 ಕೋಟಿ ಬಾಕಿ ಇತ್ತು. ಬಿಲ್ ಬಾಕಿ ಇರುವಂಥದ್ದು ಗುತ್ತಿಗೆದಾರರ ಬಿಲ್. ಇದನ್ನು ಕ್ಲಿಯರ್ ಮಾಡಲಿಕ್ಕೆ ಈಗ ಡಿಕೆ ಶಿವಕುಮಾರ್ ಅಸ್ತು ಅಂತ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಅವರನ್ನು ಗುತ್ತಿಗೆದಾರರು ಇತ್ತೀಚೆಗೆ ಭೇಟಿಯಾಗಿ ಬೇಡಿಕೆಯನ್ನು ಇಟ್ಟಿದ್ರು. ಅಂದರೆ ನಮ್ಮ ಬಿಲ್ ಬಾಕಿ ಇರುವಂತಹ ಬಿಲ್ಲನ್ನು ಕ್ಲಿಯರ್ ಮಾಡಿಕೊಡಿ ಅಂತ ಕೇಳಿದರು. ಇದಕ್ಕೆ ಗುಡ್ ರೆಸ್ಪಾನ್ಸ್ ಸಿಕ್ಕಿತ್ತು. ಇವಾಗ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಜೀವನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜೀವನ್, ಏನು ಈಗ ಗುತ್ತಿಗೆದಾರರಿಗೆ ಡಿಕೆ ಸರ್ಕಾರ ಒಂದು ಖುಷಿ ವಿಚಾರ ನೀಡಿರುವಂಥದ್ದು, ಬಾಕಿ ಬಿಲ್ ಪಾವತಿ ಮಾಡುವಂತೆ ಸಾಕಷ್ಟು ದಿನಗಳಿಂದ ಒತ್ತಡ ಹಾಕಲಾಗ್ತಾ ಇತ್ತು ಗುತ್ತಿಗೆದಾರರಿಂದ. ಇದೀಗ ಡಿಕೆ ಅಸ್ತು ಅಂತ ಹೇಳಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಲಕ್ಷ್ಮಿ, ಏನೇ ಒಂದು ವಿಚಾರದಲ್ಲಿ ಏನಿವಾಗ ಬಾಕಿ ಬಿಲ್ ಏನ್ ಗುತ್ತಿಗೆದಾರರ ಬಾಕಿ ಬಿಲ್ ಇತ್ತು, ಇದನ್ನ ಕ್ಲಿಯರ್ ಮಾಡೋದಾಗಿ ಒಂದು ಭರವಸೆಯನ್ನ ಡಿಕೆ ಶಿವಕುಮಾರ್ ಅವರು ಈಗ ಸದ್ಯ ನೀಡುವಂಥದ್ದು ಎಲ್ಲ ಗುತ್ತಿಗೆದಾರರಿಗೆ. ಯಾಕಂದ್ರೆ ಕಳೆದ ಬಾರಿ ಗುತ್ತಿಗೆದಾರರು ಸಾಕಷ್ಟು ಜನರು ಕೂಡ ಒಂದು ಹೋರಾಟಕ್ಕೆ ಕೂಡ ಇಳಿದಿದ್ರು. ಯಾಕಂದ್ರೆ ನಮಗೆ ಬಾಕಿ ಬಿಲ್ ಅನ್ನ ಏನಿದೆ ಅದನ್ನ ಕ್ಲಿಯರ್ ಕೊಡಿ, ಇದಕ್ಕೂ ಬಾಕಿ ಬಿಲ್ ಒಂದು ಆರೋಪವನ್ನು ಕೂಡ ಮಾಡಿದ್ರು. ಕಳೆದ ಬಾರಿ ನಮಗೆ ಕಮಿಷನ್ ಕೇಳ್ತಿದ್ದಾರೆ, ನಮ್ಮ ಹಣ ನಮಗ್ ಕೂಡ ಕಮಿಷನ್ ಕೇಳ್ತಿದ್ದಾರೆ ಅಧಿಕಾರಿಗಳು ಅನ್ನೋ ಒಂದು ಆರೋಪವನ್ನ ಸರ್ಕಾರದ ಅಧಿಕಾರಿಗಳ ಮೇಲೆ ಮಾಡಿರುವಂತದ್ದು
ಮಾಡಿದ್ರು ಏನು ಗುತ್ತಿಗೆದಾರರು. ಆ ಒಂದು ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳು ಉಳ್ಕೊಂಡಿದ್ವಿ. ಸದ್ಯ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೇನೆ ಏನು ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಂತಹ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಬಾರಿ ಮನವಿಯನ್ನ ಮಾಡ್ಕೊಂಡ್ರು ಬಾಕಿ ಬಿಲ್ ಬಿಡುಗಡೆ ಮಾಡ್ಲಿಕ್ಕೆ, ಆದ್ರೂ ಕೂಡ ಆಗಿರ್ಲಿಲ್ಲ. ಸದ್ಯ ಇನ್ನು ಈ ಒಂದು ಡಿ ಕೆ ಶಿವಕುಮಾರ್ ಅವರು ಸದ್ಯ ಸಿಎಂ ಆಗಿರುವಂತದ್ದು, ಅವ್ರನ್ನು ಕೂಡ ಈಗ ನಿನ್ನೆ ಭೇಟಿ ಮಾಡಿದ್ರು ಗುತ್ತಿಗೆದಾರರ ಸಂಘದವರು. ಅವರ ಭೇಟಿಯಾದಂತ ಬಳಿಕ ಒಂದು ಸಂದರ್ಭದಲ್ಲಿ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ನಿಮ್ಮ ಬಿಲ್ ಅನ್ನ ಇನ್ನೊಂದು 2-3 ತಿಂಗಳಲ್ಲಿ ಅಂದ್ರೆ ಸೆಪ್ಟೆಂಬರ್ ಅಂತ್ಯದೊಳಗೆ, ಸೆಪ್ಟೆಂಬರ್ ಅಷ್ಟರಲ್ಲಿ ನಾನು ಕ್ಲಿಯರ್ ಮಾಡ್ಕೊಡ್ತೀನಿ ಅನ್ನೋ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಏನು ಗುತ್ತಿಗೆದಾರರ ಬಿಲ್ ಇತ್ತು ಅದನ್ನ, ಅದ್ರ ಜೊತೆಗೆ GBA ಬಿಲ್ಗಳು ಸಹ ಸಾಕಷ್ಟು ಅಂದ್ರೆ ಅವ್ರದ್ದು 10% ಏನು ಒಂದು ತೊಂದರೆಗಳಾಗಿರುತ್ತೆ, ಆ ಒಂದು ಬಿಲ್ ಕೂಡ ನಾನು ಕ್ಲಿಯರ್ ಮಾಡ್ಕೊಡ್ತೀನಿ ಅನ್ನೋ ಒಂದು ಭರವಸೆಯನ್ನ ಸದ್ಯ ಶಿವಕುಮಾರ್ ಅವರು ಗುತ್ತಿಗೆದಾರರಿಗೆ ಕೊಟ್ಟಿರುವಂತದ್ದು. ಲಕ್ಷ್ಮಿ, ಜೀವನ್, ನಿಮ್ಮೆಲ್ಲ ಮಾಹಿತಿಗಾಗಿ. ಏನು ರಾಜ್ಯದ ಗುತ್ತಿಗೆದಾರರಿಗೆ ಸಿಎಂ ಡಿ ಕೆ ಶಿವಕುಮಾರ್ ಗುಡ್ ನ್ಯೂಸ್ ಕೊಟ್ಟಿರುವಂಥದ್ದು. ಬಹುದಿನಗಳ ಬೇಡಿಕೆ ಇತ್ತು ಡಿ ಕೆ ಸರ್ಕಾರಕ್ಕೆ ಗುತ್ತಿಗೆದಾರರ ಬಾಕಿ ಬಿಲ್ಲನ್ನು ಕ್ಲಿಯರ್ ಮಾಡುವಂತೆ ಸಾಕಷ್ಟು ಬೇಡಿಕೆಯನ್ನು ಇಡಲಾಗಿತ್ತು. ಇದೀಗ 2 ತಿಂಗಳಲ್ಲಿ ಬಾಕಿ ಇರುವಂತಹ ಬಿಲ್ ಕ್ಲಿಯರ್ ಮಾಡಲು ಮುಂದಾಗಿದ್ದಾರೆ.